ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಅವರೆಕಾಳು ಸೀಸನ್ನು ಶುರುವಾಗಿದೆ. ಅವರೆಕಾಳಲ್ಲಿ ಬಳಸಿ ನಾವು ಸಿಕ್ಕಾಪಟ್ಟೆ ವೆರೈಟಿ ಡಿಶಸ್ ಮಾಡ್ತೀವಿ. ಎಲ್ಲದಕ್ಕಿಂತ ದಿ ಬೆಸ್ಟ್ ಟೇಸ್ಟಿಯಸ್ಟ್ ಡಿಶ್ ಅಂದರೆ ಅವರೆಕಾಳು ಉಸ್ಲಿ. ಇದು ತುಮಕೂರು ಗುಬ್ಬಿ ಕಡೆ ಹೆಚ್ಚಾಗಿ ಮಾಡುವಂಥದ್ದು. 1 kg ಅವರೆಕಾಳನ್ನು ತೊಗೊಂಡಿದ್ದೀನಿ. ಶುಂಠಿ ಒಂದು 2 ಇಂಚಷ್ಟು ಶುಂಠಿನ ಚೆನ್ನಾಗಿ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. 3 ದಪ್ಪ ಸೈಜಿನ ಈರುಳ್ಳಿ ದಪ್ಪಗೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ 2 ಗೆಡ್ಡೆ ಬೆಳ್ಳುಳ್ಳಿ ಎಲ್ಲನೂ ನುಣ್ಣಗೆ ಜಜ್ಜಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಎಣ್ಣೆ ಒಂದು ಅರ್ಧ ಕಪ್ಗಿಂತ ಜಾಸ್ತಿ. ಆಮೇಲೆ ಇದಕ್ಕೆ ಇಂಪಾರ್ಟೆಂಟ್ ಅಂದರೆ ಬೆಣ್ಣೆ, ಫ್ರೆಶ್ ಬೆಣ್ಣೆ ತೊಗೊಂಡಿದ್ದೀನಿ. ಮತ್ತು ಜೀರಿಗೆ ಮೆಂತ್ಯ ಎರಡನ್ನೂ ಸಮ ಪ್ರಮಾಣದಲ್ಲಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು. ಇದು 1 ಟೀ ಸ್ಪೂನಷ್ಟು. ಇದನ್ನು ಹಾಕೋದು ಈ ಉಸ್ಲಿಗೆ ತುಂಬ ಇಂಪಾರ್ಟೆಂಟು. ಉಸ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಉಸ್ಲಿ ಮಾಡೋದಕ್ಕೆ ನಾನು ಕುಕ್ಕರ್ ಬಳಸ್ತಾ ಇದ್ದೀನಿ. ಅರ್ಧ ಕಪ್ ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದು ವಿಶೇಷ ಅಂದರೆ ಈ ಉಸ್ಲಿ ಮಾಡುವಾಗ ಎಣ್ಣೆ ಬೆಣ್ಣೆ ಎಲ್ಲನೂ ಧಾರಾಳವಾಗಿ ಹಾಕಬೇಕು. ಸಾಸಿವೆ, ಮೊದಲಿಗೆ ಜಜ್ಜಿಟ್ಕೊಂಡಿರೋ ಶುಂಠಿ, ನಂತರ ಬೆಳ್ಳುಳ್ಳಿ. ಎಣ್ಣೆಯಲ್ಲಿ ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಆಗುತ್ತೆ. ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಎಣ್ಣೆ ಬೆಣ್ಣೆ ಅಷ್ಟೇ ಧಾರಾಳವಾಗಲ್ಲ. ಈರುಳ್ಳಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹೆಚ್ಚುಗಟ್ಲೆ ಹಾಕಬೇಕು. ಉಸ್ಲಿ ತುಂಬ ಚೆನ್ನಾಗಾಗುತ್ತೆ. ಇದು ಹಾಕಿದ ಐಟಮ್ಸ್ ಎಲ್ಲ ಗ್ರೇವಿ ಥರ ಫಾರ್ಮ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ರುಬ್ಬೋದು ಎಲ್ಲ ಏನು ಬೇಕಿಲ್ಲ, ಮಾಡೋದು ಈಸಿ. ಅವರೆಕಾಳು ಒಂದು ರೆಡಿ ಇಟ್ಕೊಂಡ್ಬಿಟ್ರೆ ಬಹಳ ಬೇಗ ಸುಲಭವಾಗಿ ಮಾಡ್ಬೋದು. ಬೆಣ್ಣೆ ಹಾಕ್ತಾಯಿದ್ದೀನಿ. ಈಗ ಬಿಡಿಸಿ ತೊಳೆದು ಇಟ್ಕೊಂಡಿರೋ ಅವರೆಕಾಳನ್ನು ಹಾಕ್ತೀನಿ. ಉಸ್ಲಿಗೆ ಯಾವಾಗಲೂ ಎಳೆಗಿರೋ ಅವರೆಕಾಳನ್ನೇ ಹಾಕಬೇಕು. ಬಲ್ತಿದ್ರೆ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳಲ್ಲ. ಇದು ಸಾಧ್ಯವಾದಷ್ಟು ಎಳೆದಿರಬೇಕು. ಮತ್ತು ಇಲ್ಲಿ ನಾನು 1 kg ಅವರೆಕಾಳನ್ನು ಬಿಡಿಸಿಟ್ಕೊಂಡಿದ್ದೆ. ಅದರಲ್ಲಿ ಬಲ್ತಿರೋ ಸ್ವಲ್ಪ ಕಾಳನ್ನು ತೆಗೆದುಬಿಟ್ಟು ಉಳಿದಿದ್ದಷ್ಟು ಹಾಕಿದ್ದೀನಿ. ಅಂದರೆ ನಾನೀಗ ಮಾಡ್ತಾಯಿರೋ ಕ್ವಾಂಟಿಟಿ 1 kg ಅವರೆಕಾಳಿಂದು. ಕೊತ್ತಂಬರಿ ಸೊಪ್ಪು ಒಂದು ಬಟ್ಲು ಫುಲ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಅದೆಲ್ಲ ಎಷ್ಟು ಜಾಸ್ತಿ ಹಾಕಿದ್ರೂ ಅಷ್ಟು ಚೆನ್ನಾಗಿರುತ್ತೆ. ಈರುಳ್ಳಿನೂ ಅಷ್ಟೇ. ಕಾಯಿ ತುರಿ, ಉಪ್ಪು 1.5 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಬೇಕಂದರೆ ಆಮೇಲೆ ಟೇಸ್ಟ್ ನೋಡಿ ಕಡಿಮೆ ಬಂದರೆ ಹಾಕ್ಕೊಳ್ಬೋದು. ನಾನು ಮಾಡ್ತಿರೋ ಕ್ವಾಂಟಿಟಿಗೆ 1 ಟೀ ಸ್ಪೂನಷ್ಟು ಮೆಂತ್ಯ ಜೀರಿಗೆ ಹುರಿದು ಪುಡಿ ಮಾಡ್ಕೊಂಡಿರೋ ಈ ಪೌಡರ್ನ ಹಾಕ್ತಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕಿದ್ದಾಯಿತು. ಈಗ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಲ್ ಕೂಗಿಸಿದ್ರೆ ಆಯಿತು. ಅವರೆಕಾಳು ಹದವಾಗಿ ಬೇಯುತ್ತೆ, ಉಸ್ಲಿ ರೆಡಿಯಾಗಿರುತ್ತೆ. ಇಷ್ಟು ಸೈಜಿನ ಗ್ಲಾಸಲ್ಲಿ ಮುಕ್ಕಾಲು ಲೋಟದಷ್ಟು ನೀರು ಹಾಕ್ತಿದ್ದೀನಿ. ತುಂಬ ನೀರು ಹಾಕೋ ಅವಶ್ಯಕತೆಯೂ ಇಲ್ಲ. ಮೂರು ವಿಸಲ್ ಕೂಗಿಸಿದ್ರೆ ಸಾಕು. 3 ವಿಸಲ್ ಕೂಗಿದೆ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಅವರೆಕಾಳು ಉಸ್ಲಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅಕ್ಕಿ ರೊಟ್ಟಿ. ಚಪಾತಿ ದೋಸೆ ಎಲ್ಲದ್ರ ಜೊತೆನೂ ಇದು ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ತುಂಬ ಪಾಪ್ಯುಲರ್ ಕಾಂಬಿನೇಷನ್ನು. ನಾನಿಲ್ಲಿ ನಿನ್ನೆ ರಾತ್ರಿ ಉಳಿದಿರೋ ಅನ್ನದಿಂದ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಈ ಬೌಲಲ್ಲಿ 3/4 ಬೌಲಷ್ಟು ಅನ್ನ ಉಳಿದಿದೆ. ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು ತೊಗೊಳ್ತೀನಿ. ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತೀನಿ. ಅನ್ನನ 2 ಬ್ಯಾಚಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು. ಈಗ ಇದನ್ನು ಒಂದು 2 ಸುತ್ತು ಗ್ರೈಂಡ್ ಮಾಡಬೇಕು. ನೋಡಿ, ಈ ಥರ ಹಿಟ್ಟು ರೆಡಿ ಆಯಿತು, ರೊಟ್ಟಿ ಹಿಟ್ಟು.
ಎಷ್ಟು ಅನ್ನ ಇರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ತಗೊಳ್ಳೋದು ಇಂಪಾರ್ಟೆಂಟು. ಕರೆಕ್ಟ್ ಹದದಲ್ಲಿ ಬರುತ್ತೆ ಆ ಥರ ತಗೊಂಡ್ರೆ. ಕೈಯನ್ನು ನೀರಲ್ಲಿ ಎದ್ದುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೇಕಂದರೆ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು. ಇದೇನಾದ್ರು ಕಡಿಮೆ ಮೆತ್ತಗಾಯಿತು ಅಂತ ಅನಿಸಿದ್ರೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿದ್ಬೋದು. ನಾನು ಹೇಳಿದ್ದ ಹದದಲ್ಲಿ ಸಮ ಪ್ರಮಾಣದಲ್ಲಿ ಎರಡನ್ನೂ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದೇನು ಬೇಕಾಗಲ್ಲ. ನೋಡಿ, ಈಗ ಕರೆಕ್ಟಾಗಿ ಬಂದಿದೆ. ಸ್ವಲ್ಪ ಚೆನ್ನಾಗಿ ಈ ಥರ ನಾದಿ ಹೊಂದಿಸಿ ಉಂಡೆ ಮಾಡಿಕೊಂಡ್ರೆ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಬರುತ್ತೆ. ನೋಡಿ, ಇದು ರೆಡಿ ಆಯಿತು. ಈಗ ಇದನ್ನು ಇದೇ ರೀತಿ ಚೆನ್ನಾಗಿ ನಾದ್ಬಿಟ್ಟು ಹೊಂದಿಸ್ತೀನಿ. ನಾದಕ್ಕೆ ಹೊಂದಿಸೋದಕ್ಕೆ ಈಸಿ ಆಗುತ್ತೆ ಅಂತ ಇದನ್ನು 2 ಭಾಗ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಹಿಟ್ಟಿನ ಹದ ಕರೆಕ್ಟಾಗಿದೆ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಯಾಗಿದ್ರೂ ರೊಟ್ಟಿ ಒರಟಾಗುತ್ತೆ. ನೋಡಿ, ಈ ಥರ ಉಂಡೆಗಳು ತೆಕ್ಕೊಂಡು ಈ ಥರ ರೆಡಿ ಮಾಡ್ಕೊಳ್ಬೇಕು. ಈಗ ಲಟ್ಸ್ಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಈ ಉಂಡೆನ ಈ ರೀತಿ ಲಟ್ಸ್ಬೇಕು. ಈ ಮೆಥಡ್ ಫಾಲೋ ಮಾಡಿ ಅಕ್ಕಿ ರೊಟ್ಟಿ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿರುತ್ತೆ, ಉಬ್ಬಿ ಬರುತ್ತೆ. ಸೈಡ್ಸ್ನ ಈ ಥರ ಕಟ್ಕೊಂಡ್ರೆ ಬಿರುಕು ಬರಲ್ಲ. ಸೈಡ್ಸಲ್ಲೇ ಸಾಧ್ಯವಾದಷ್ಟು ಒತ್ತಬೇಕು, ಮಧ್ಯದಲ್ಲಿ ಒತ್ತೋದಕ್ಕೆ ಹೋಗಬಾರ್ದು. ಲಟ್ಸಿದ್ದಾಯಿತು, ಕೂಲಾಗಿದೆ. ಈಗ ನೋಡೋಣ ಉಸ್ಲಿ ಹೇಗೆ ರೆಡಿಯಾಗಿದೆ ಅಂತ. ಪರ್ಫೆಕ್ಟಾಗಿದೆ. ಇದು ಒಂದು 5 ನಿಮಿಷ, ಒಂದು 10 ನಿಮಿಷ ಬಿಟ್ಟರೆ ನೀರೆಲ್ಲ ಎಳ್ಕೊಂಡು ಇನ್ನೂ ಗಟ್ಟಿಯಾಗುತ್ತೆ. ಮಾಡಿದಾಗ ಈ ಹದದಲ್ಲಿದ್ದರೆ ಕರೆಕ್ಟಾಗಿರುತ್ತೆ. ಹೆಂಚು ಬಿಸಿಯಾಗಿದೆ. ರೊಟ್ಟಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಚ್ಚಿ ಬೇಯಿಸಿದ್ರೆ ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ಹಿಟ್ಟು ಎದ್ಕೊಂಡು ಲಟ್ಸಿರ್ತೀವಲ್ಲ, ನೀರು ಹಚ್ಚಿದ್ರೆ ಅದ್ಕೊಂಡಿರೋ ಹೆಚ್ಚಿನ ಹಿಟ್ಟೆಲ್ಲ ಹೋಗುತ್ತೆ. ಯಾವ ರೀತಿ ಉಬ್ಬಿದೆ ನೋಡಿ, ಒಳ್ಳೆ ಪೂರಿ ಥರ ಉಬ್ಬಿದೆ ರೊಟ್ಟಿ. ಈ ಥರ ರೊಟ್ಟಿ ಮೇಲೆ ಬಿಸಿ ಬಿಸಿಯಾಗಿದ್ದಾಗಲೇ ಸ್ವಲ್ಪ ತುಪ್ಪ ಹಚ್ಚಿದ್ರಂತೂ ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ. ಈ ಥರ ಅವರೆಕಾಳು ಉಸ್ಲಿ ಮಾಡಿದಾಗ, ರೊಟ್ಟಿ ಮಾಡಿದಾಗ ಈ ಥರ ತುಪ್ಪ ಹಚ್ಕೊಂಡು ಸರ್ವ್ ಮಾಡಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಬಳಸಿ ಮಾಡುವಂಥ ಅತ್ಯಂತ ರುಚಿಕರವಾದ ಡಿಶ್ ಅಂತಂದರೆ ಅವರೆಕಾಳು ಉಸ್ಲಿ. ಅಕ್ಕಿ ರೊಟ್ಟಿ ಜೊತೆ, ಚಪಾತಿ ಜೊತೆ, ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ನಾನೀಗ ಅಕ್ಕಿ ರೊಟ್ಟಿ ನೆನ್ನೆ ಉಳಿದಿರೋ ಅನ್ನನ ಬಳಸಿ ಮಾಡಿರೋ ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೀನಿ. ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.